ವಯನಾಡಿನ ಕಲ್ಲಾಡಿಯಲ್ಲಿ ಭೂಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಣ್ಣಿನಡಿಯಲ್ಲಿ ಹೂತು ಹೋದ ಕಾರ್ಮಿಕರಿಗಾಗಿ ಶೋಧ ಕಾರ್ಯ ಸತತವಾಗಿ ನಡೀತಾನೆ ಇದೆ. ವಯನಾಡಿನ ಕಲ್ಲಾಡಿಯಲ್ಲಿ ಭೂಕುಸಿತ ಆಗಿತ್ತಲ್ಲ, ಸೊ ಆ ಭೂಕುಸಿತದಲ್ಲಿ ಆ ಮಣ್ಣಿನ ಒಳಗಡೆ ಹೂತು ಹೋದ ಕಾರ್ಮಿಕರಿಗೆ ಇನ್ನೂ ಕೂಡ ಶೋಧ ಕಾರ್ಯ ಮುಂದುವರಿತಾ ಇದೆ. ಮೀನಾಕ್ಷಿ ನದಿಯ ಪಕ್ಕದ ಮನೆಗೆ ಮಣ್ಣು ನುಗ್ಗಿದೆ. ಜೆಸಿಬಿಗಳ ಸಹಾಯದಿಂದ ಮಣ್ಣು ತೆರವು ಕಾರ್ಯ ಕೂಡ ನಡೀತಾ ಇರೋದು. ಮನೆಯಲ್ಲಿ ಯಾರು ಇಲ್ಲದ ಹಿನ್ನೆಲೆಯಲ್ಲಿ ಆ ಕುಟುಂಬಸ್ಥರು ಬಚಾವಾಗಿದ್ದಾರೆ. ಮಳೆಯ ನಡುವೆಯೂ ಕೂಡ ಎನ್ಡಿಆರ್ಎಫ್ ತಂಡ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತದ್ದು. ಕಲ್ಲಾಡಿಯಲ್ಲಾಗಿರುವಂತಹ ದುರಂತ ಇದೆಯಲ್ಲ, ನಿಜವಾಗ್ಲೂ ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು. ಆಲ್ ಆಫ್ ಅ ಸಡನ್ ಮನುಷ್ಯರೇ ಮಾಡಿರುವಂತಹ ತಪ್ಪಿನಿಂದಾಗಿ ಈ ಒಂದು ಅವಘಡ ನಡೆದಿದ್ದಂಥದ್ದು. ಸೊ ಈ ಒಂದು ಅವಘಡದಲ್ಲಿ ಸಾಕಷ್ಟು ಜನರು ಆ ಮಣ್ಣಿನ ಅಡಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅಂತವರಿಗೆ ಈಗಲೂ ಕೂಡ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ. ಒಂದ್ ಕಡೆ ಮಳೆ, ಇನ್ನೊಂದು ಕಡೆ ಜೆಸಿಬಿ ಕಾರ್ಯಕ್ಕೆ ಅಡ್ಡಿ ಉಂಟುಪಡಿಸ್ತಾ ಇದೆ. ಆದರೂ ಕೂಡ ಎನ್ಡಿಆರ್ಎಫ್ ತಂಡದವರು ಸತತವಾಗಿ ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ. ಕಲ್ಲಾಡಿಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಆನಂದ್. ಈಗ ಶೋಧ ಕಾರ್ಯ ಯಾವ ರೀತಿ ನಡೀತಾ ಇದೆ? ಮಣ್ಣಿನ ಒಳಗಡೆ ಒಟ್ಟು ಎಷ್ಟು ಕಾರ್ಮಿಕರು ಸಿಕ್ಕಾಕೊಂಡಿರುವಂತಹ ಶಂಕೆ ಇದೆ ಎಕ್ಸಾಕ್ಟ್ಲಿ? ಧನುಶ್ರೀ, ಈ ಕಲ್ಲಾಡಿಯ ಘೋರ ಗುಡ್ಡ ಕುಸಿತ ದುರಂತ ಏನಿದೆ, ಇದರಲ್ಲಿ ಸುಮಾರು 7 ರಿಂದ 8 ಮಂದಿ ಸಿಲುಕಿ ಹಾಕಿಕೊಂಡಿರುವ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. 2ನೇ ದಿನವೂ ಕೂಡ ಕಾರ್ಯಾಚರಣೆ ಭರದಿಂದ ಸಾಗಿದೆ. ನಾನು ದೃಶ್ಯದಲ್ಲಿ ತಮಗೆ ತೋರಿಸ್ತಾ ಹೋಗ್ತೀನಿ. ಇದು ಕಲ್ಲಾಡಿ ಅಂದರೆ ವಯನಾಡಿನ ಚೂರಲ್ಮಾಲ, ಅಟ್ಟಮಾಲ ಹಾಗೂ ಮುಂಡಕೈಗೆ ಸಂಪರ್ಕವನ್ನು ಸಾಧಿಸುವಂತಹ ಕಲ್ಲಾಡಿ ಪ್ರದೇಶ. ಈ ಪ್ರದೇಶದಲ್ಲೇ ನಿನ್ನೆ ಭೂಕುಸಿತ ಆಗಿರುವಂಥದ್ದು. ಇದಕ್ಕೆ ಪ್ರಮುಖವಾದ ಕಾರಣ ಅಂತ ಹೇಳಿದ್ರೆ ಟನಲ್ ನಿರ್ಮಾಣ. ಏನು ಅವೈಜ್ಞಾನಿಕವಾಗಿ ಟನಲನ್ನು ನಿರ್ಮಾಣ ಮಾಡಲಾಗ್ತಿತ್ತು. ಇಲ್ಲಿ ಟನಲ್ನ ನಿರ್ಮಾಣಕ್ಕಾಗಿ ತೆಗೆದಿರುವಂತಹ ಮಣ್ಣನ್ನು ಇಲ್ಲೇ ಶೇಖರಣೆ ಮಾಡಲಿಡಲಾಗಿತ್ತು. ಕಳೆದ 4 ದಿನಗಳಿಂದ ಅತಿ ಹೆಚ್ಚು ಮಳೆ ಆಗ್ತಿತ್ತು. ಆ ಕಾರಣಕ್ಕಾಗಿ ಗುಡ್ಡ ಕುಸಿತ ಆಗಿರುವಂಥದ್ದು. ಇನ್ನು ಗುಡ್ಡ ಕುಸಿತದ ಪರಿಣಾಮದಿಂದಾಗಿ ಸುಮಾರು 5 ಮಂದಿ ಮೃತಪಟ್ಟಿದ್ರೆ, ಇನ್ನು ಈ ಮೀನಾಕ್ಷಿ ನದಿಯ ದಡದ ಪಕ್ಕದಲ್ಲಿ ಸುಮಾರು 20 ರಿಂದ 30 ಮನೆಗಳಿದ್ದಾರೆ. ಸ್ಥಳೀಯರು ವಾಸ ಮಾಡ್ತಾ ಇದ್ದಾರೆ. ಸಣ್ಣ ಪುಟ್ಟ ಟೀ ಅಂಗಡಿಗಳನ್ನ ಇಟ್ಕೊಂಡಿರುವಂಥದ್ದು. ಇದರಲ್ಲಿ ಪ್ರಮುಖವಾಗಿ 2 ಮನೆಗೆ ಈ ಮಣ್ಣು ನುಗ್ಗಿರುವಂಥದ್ದು. ಅದರಲ್ಲಿ ಒಂದು ಮನೆ ಸಂಪೂರ್ಣ ಮೇಲ್ಛಾವಣಿಯನ್ನು ಹೊರತುಪಡಿಸಿ ಉಳಿದಂಥ ಭಾಗದಲ್ಲೆಲ್ಲವೂ ಕೂಡ ಮಣ್ಣು ಆಕ್ರಮಿಸಿಕೊಂಡಿತ್ತು. ಆದರೆ ಅದೃಷ್ಟವಶಾತ್ ಮನೆಯಲ್ಲಿ ಯಾರೂ ಇಲ್ಲದ ಕಾರಣಕ್ಕಾಗಿ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಬೆಳಗ್ಗೆಯಿಂದಲೂ ಕೂಡ ಏನು ಕಾರ್ಯಾಚರಣೆ ನಡೀತಾ ಇದೆ. ನಾಪತ್ತೆಯಾಗಿರೋರಿಗೋಸ್ಕರ ಶೋಧ ಕಾರ್ಯ ನಡೀತಾ ಇದೆ. ಆದರೆ ಮಳೆ ಬಿಟ್ಟು ಬಿಡದಂಗೆ ಸುರಿತಾ ಇರೋದು ಒಂದು ಕಡೆ, ಮತ್ತೊಂದು ಕಡೆ ಮಳೆ ಅಲ್ಪ ಸ್ವಲ್ಪ ಆವಾಗ ಬ್ರೇಕನ್ನು ಕೂಡ ಕೊಡ್ತಾ ಇದೆ. ಜೊತೆಗೆ ಎನ್ಡಿಆರ್ಎಫ್ ಸಿಬ್ಬಂದಿಗೆ ಒಂದು ಸವಾಲು ಅಂತ ಏನಪ್ಪ ಅಂತಂದರೆ, ಒಂದು ಕಡೆ ಮಳೆ, ಮತ್ತೊಂದು ಕಡೆ ಮಂಜು. ಇದರ ಜೊತೆಗೆ ಮಣ್ಣು ಕುಸಿತ ಸುಮಾರು 100 ಟನ್ ಆಗಿರುವ ಹಿನ್ನೆಲೆಯಲ್ಲಿ ಕಾಲು ಹಾಕಿದ್ರೆ ಮಂಡಿ ಭಾಗದವರೆಗೂ ಕೂಡ ಎನ್ಡಿಆರ್ಎಫ್ನ ತಂಡದ ಸಿಬ್ಬಂದಿಗಳ ಕಾಲು ಹೋಗ್ತಾ ಇರುವಂಥದ್ದು. ಅವರು ತಮ್ಮ ಪ್ರಾಣದ ಹಂಗನ್ನೇ ತೊರೆದು ಈ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಮೇಲ್ಭಾಗದಲ್ಲಿ ಮತ್ತೆ ಭೂಕುಸಿತವಾಗುವ ಸಂಭವ ಕಾಣಿಸ್ತಾ ಇರುವ ಹಿನ್ನೆಲೆಯಲ್ಲಿ ಆ ಕಡೆ ಮಣ್ಣನ್ನು ಅಂದರೆ ತೆರವು ಕಾರ್ಯಾಚರಣೆಯನ್ನು ಸ್ಟಾಪ್ ಮಾಡಿ ಮೀನಾಕ್ಷಿ ನದಿಯ ತಟದಲ್ಲಿ ಮಣ್ಣನ್ನು ತೆರವು ಕಾರ್ಯಾಚರಣೆ ಮಾಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಆ ಅವಶೇಷದ ಅಡಿಯಲ್ಲಿ ಏನಾದರೂ ಸುಮಾರು 7 ರಿಂದ 8 ಮಂದಿ ನಾಪತ್ತೆಯಾಗಿರುವಂತಹ ಏನು ಈ ಟನಲ್ನ ನಿರ್ಮಾಣಕ್ಕೆ ಬಂದಿದ್ದಂಥ UP ಹಾಗೂ ಉತ್ತರ ಪ್ರದೇಶದ ಹಾಗೂ ಅಸ್ಸಾಂ ಮೂಲದ ಕಾರ್ಮಿಕರು, ಜೊತೆಗೆ 2 ಸೈಟ್ ಇಂಜಿನಿಯರ್ಸ್ಗಳು ಸಿಲುಕಿ ಹಾಕಿಕೊಂಡಿರಬಹುದು ಅಂತ ಶಂಕಿಸಿ ಅದನ್ನು ಈಗ ಶೋಧ ಕಾರ್ಯ ಮಾಡ್ತಾ ಇದ್ದಾರೆ. ಆದರೆ ಭಾಗಶಃ ಅವರು ಬದುಕಿರ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಎನ್ಡಿಆರ್ಎಫ್ನ ಸಿಬ್ಬಂದಿಗಳು ಈಗಾಗಲೇ ಮಾತನಾಡ್ಕೊಳ್ತಾ ಇದ್ದಾರೆ. ಸುಮಾರು 50 ಅಡಿ ಆಳಕ್ಕೆ ಮಣ್ಣು ಹೋಗಿದೆ. ಮೇಲ್ಭಾಗದಲ್ಲಿ 100ಕ್ಕೂ ಹೆಚ್ಚು ಅಡಿ ಮಣ್ಣು ಹೋಗಿದೆ. ಇವರು ಅಲ್ಲೇನಾದರೂ ಸಿಲುಕಿ ಹಾಕಿಕೊಂಡಿದ್ರೆ ಬದುಕಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದರೂ ನಾವು ನಮ್ಮ ಪ್ರಯತ್ನವನ್ನು ಮಾಡ್ತೇವೆ. ಅವ್ರನ್ನ ಅಟ್ಲೀಸ್ಟ್ ಅವರ ಬಾಡಿಗಳನ್ನಾದರೂ ಹೊರ ತೆಗೆಯುವಂಥ ಕೆಲಸಕ್ಕಾದರೂ ನಾವು ಮುಂದಾಗ್ತೇವೆ ಅಂತೇಳಿ ಇದೀಗ ಕಾರ್ಯಾಚರಣೆಯನ್ನು ಭರದಿಂದ ಮಾಡ್ತಾ ಇರುವಂಥದ್ದು. ಧನುಶ್ರೀ, ಆನಂದ್, ಗಮನಿಸ್ತಾ ಹೋಗ್ಬೋದು, ಮನುಷ್ಯರೇ ಮಾಡಿರುವಂತಹ ತಪ್ಪಿನಿಂದಾಗಿ ಇಷ್ಟು ದೊಡ್ಡ ಮಟ್ಟದ ಅನಾಹುತ, ಸಾಕಷ್ಟು ಸಾವು ನೋವು ಆಗ್ತಾ ಇದೆ. ಈಗ ಟನಲ್ ಕಾಮಗಾರಿ ಮಾಡ್ತಾ ಇದ್ರಲ್ಲ, ಒಂದೇ ಕಡೆ ಯಾಕೆ ಮಣ್ಣನ್ನು ಗುಪ್ಪೆ ಹಾಕುವಂತ ಕೆಲಸವನ್ನ ಮಾಡಿದ್ರಂತೆ? ಯಾಕೆ ಇಷ್ಟೊಂದು ನಿರ್ಲಕ್ಷ್ಯವನ್ನ ವಹಿಸಿದ್ರಂತೆ ಅಧಿಕಾರಿಗಳು? ಯಾಕಂದ್ರೆ ಮಳೆಗಾಲ ಹತ್ರ ಬರ್ತಾ ಇದೆ. ಯಾವ ಸಂದರ್ಭದಲ್ಲಾದ್ರೂ ಕಳೆದ 2 ವರ್ಷಗಳ ಹಿಂದೆ ಆಗಿರುವಂತಹ ಅನಾಹುತ ಈಗಲೂ ಕೂಡ ನಮ್ಮ ಕಣ್ಮುಂದೆ ಇದೆ. ಕೇರಳದಲ್ಲಿ ಆಗಿರುವಂತಹ ಘಟನೆ. ಸೊ ಅಂಥದ್ದು ಘಟನೆ ಮತ್ತೆ ಮರುಕಳಿಸುತ್ತೆ ಅಂತ ಹೇಳ್ಕೊಂಡು ಅದ್ರ ಗಮನಕ್ಕೆ ಬಂದಿರಲಿಲ್ವಾ ಹೇಗೆ ಅಂತ? ಧನುಶ್ರೀ, 2024 ಜುಲೈ 30ರಲ್ಲೇ ಪ್ರಕೃತಿ ಕೇರಳ ಸರ್ಕಾರಕ್ಕೆ ಹಾಗೂ ಕೇರಳ ಜನರಿಗೆ ಒಂದು ಪಾಠವನ್ನು ಹೇಳಿತ್ತು. ಏನು ಜುಲೈ 30ರಂದು 3 ಗ್ರಾಮಗಳು ಗುಡ್ಡ ಕುಸಿತಕ್ಕೆ ಬಲಿಯಾಗಿತ್ತು. ಸುಮಾರು 300 ಮಂದಿ ಸಾವನ್ನಪ್ಪಿದ್ರು. ಜೊತೆಗೆ ಸುಮಾರು 400ಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ರು. ಆದರೆ ಅವರೆಲ್ಲರೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿ ಹೊರಬಂದರು. ಆದರೆ 40 ರಿಂದ 50 ಮಂದಿ ಸಂಪೂರ್ಣವಾಗಿ ಜಲಸಮಾಧಿಯಾಗಿದ್ದರು. ಅವರ ಸುಳಿವೇ ಸಿಗಲಿಲ್ಲ. ಆಗಲಾದರೂ ಕೇರಳ ಸರ್ಕಾರ ಎಚ್ಚರಿಕೊಳ್ಬೇಕಾಗಿತ್ತು. ನಾನು ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಬೇಕಾದರೆ ನಮ್ಮ ಕ್ಯಾಮ್ರಾಮನ್
ನಿಮಗೆ ಪ್ಯಾನ್ ಮಾಡ್ತಾನೆ. ಈ ಏನು ಕಲ್ಲಾಡಿಯ ಈ ಪ್ರದೇಶ ಕುಸಿತವಾಗಿದೆ, ಇದ್ರ ಹಿಂದೆನೇ ಚೂರಲ್ಮಾಲ ಅಟ್ಟಲ್ಮಾಲ ಇರುವಂಥದ್ದು. ಅಲ್ಲಿ ಕುಸಿತವಾಗಿರುವಂಥ ಸಂದರ್ಭದಲ್ಲೇ ಹೇಳಿದ್ರು ಜಾಸ್ತಿ ವಾಣಿಜ್ಯೀಕರಣ ಮಾಡೋದು ಬೇಡ, ಯಾಕಂತ ಹೇಳಿದ್ರೆ ಈಗಾಗಲೇ ವಯನಾಡು ಪ್ರವಾಸಿಗರ ಸ್ವರ್ಗ ಇರ್ಬೋದು, ಆದರೆ ಅಗತ್ಯ ಹಾಗೂ ಅನಿವಾರ್ಯತೆಯನ್ನು ಮೀರಿ ಇಲ್ಲಿ ಒಂದಷ್ಟು ರೆಸಾರ್ಟ್ಗಳಾಗಿರ್ಬೋದು ಎಲ್ಲವೂ ಕೂಡ ಆಗ್ತಾ ಇದೆ ಅಂತ. ಇನ್ನು ಟನಲ್ ನಿರ್ಮಾಣ ವಿಚಾರಕ್ಕೆ ಬಂದರೆ ಇಲ್ಲಿನ DC ಜೂನ್ 27ರಂದೇ ಒಂದು ಪತ್ರವನ್ನು ಬರೆದಿದ್ದಾರೆ. ಮುಂಗಾರು ಮಳೆ ಕೇರಳಕ್ಕೆ ಚುರುಕುಗೊಳ್ತಾ ಇದೆ, ಮಳೆ ಹೆಚ್ಚು ಆಗುವ ಸಾಧ್ಯತೆ ಇದೆ, ಟನಲ್ನ ನಿರ್ಮಾಣ ಸಮಯದಲ್ಲಿ ಅಲ್ಲಿ ಮಣ್ಣು ಕುಸಿಯುವ ಸಾಧ್ಯತೆಯೂ ಇದೆ, ಎಚ್ಚೆತ್ತುಕೊಂಡು ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಳಿ ಅಂತ ಪತ್ರವನ್ನು ಬರೆದಿದ್ದಾರೆ. ಆದರೆ ಇಲ್ಲಿನ ಗುತ್ತಿಗೆ ಅಂದರೆ ಯಾರು ಈ ಟನಲ್ನ ಕಾಮಗಾರಿಯ ಗುತ್ತಿಗೆಯನ್ನು ಪಡೆದಿದ್ದ ಆತನ ದಿವ್ಯ ನಿರ್ಲಕ್ಷ್ಯವೇ ಈ ಗುಡ್ಡ ಕುಸಿತಕ್ಕೆ ಕಾರಣ ಅನ್ನುವಂಥದ್ದು ಒಂದು ಕಡೆ ಇದ್ದರೆ, ಮತ್ತೊಂದು ಕಡೆ ಅಲ್ಲಿ ಏನು ಬಂಡೆಯನ್ನು ಸಿಡಿಸಲಾಗಿತ್ತು, ಒಂದಷ್ಟು ಮಣ್ಣನ್ನು ಅಗೆಯಲಾಗಿತ್ತು. ಒಂದಷ್ಟು ಮಣ್ಣು ಅಂದರೆ ಸುಮಾರು 100 ಟನ್ ಗಟ್ಟಲೆ ಮಣ್ಣನ್ನು ಒಂದೇ ಕಡೆ ಶೇಖರಣೆ ಇಡಲಾಗಿತ್ತು. ಅದರ ಒತ್ತಡ ಹಾಗೂ ಮಳೆಯ ನೀರಿನ ಒಂದು ಫೋರ್ಸ್ ಏನಿದೆ ಆ ಎರಡಕ್ಕೂ ಕೂಡ ಈ ಗುಡ್ಡ ಕುಸಿತ ಕಾರಣ ಆಗಿರುವಂಥದ್ದು. ಆ ಮಣ್ಣನ್ನು ಬೇರೆ ಕಡೆಗೆ ಸಾಗಿಸಿದ್ರೆ ಅಂದರೆ ತೆಗಿತಾನೆ ಒಂದು ಕಡೆ ಸಾಗಿಸಿದ್ರೆ ಈ ದುರಂತ ಸಂಭವಿಸ್ತಿರ್ಲಿಲ್ಲ ಅನ್ನುವಂಥದ್ದು ಸ್ಥಳೀಯರ ಹಾಗೂ ಒಂದಷ್ಟು ಈ ಬಗ್ಗೆ ತಿಳಿದುಕೊಂಡವರ ಮಾತಾಗಿರುವಂಥದ್ದು. ಈ ಬಗ್ಗೆ DC ಅವರೇ ಮಾತನಾಡಿದ್ರು. ಈ ಬಗ್ಗೆ ನಾನು ಪತ್ರ ಬರೆದಿದ್ದೆ, ಖುದ್ದು ಹೇಳಿದ್ದೆ ಅಂತ ಇಂದಿನ ಸಚಿವ ಸಿದ್ದಿಕ್ ಕೂಡ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಇದು ಮಾನವ ನಿರ್ಮಿತ, ಯಾಕಂತ ಹೇಳಿದ್ರೆ ಟನಲ್ ನಿರ್ಮಾಣಕ್ಕೆ ಬೇಕಾದಂತಹ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡಿರಲಿಲ್ಲ, ಗುತ್ತಿಗೆದಾರ ದಿವ್ಯ ನಿರ್ಲಕ್ಷ್ಯ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರು ಸಹ ಒಂದು ಸರ್ಕಾರ ಹಾಗೂ ಒಬ್ಬ ಸಚಿವರಾಗಿ ಅವರ ಜವಾಬ್ದಾರಿಯೂ ಕೂಡ ಅಷ್ಟೇ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ಹೋಗುವಂಥದ್ದು ಗುತ್ತಿಗೆದಾರನ ಪ್ರಾಣ ಅಲ್ಲ, ಬದಲಾಗಿ ಕಾರ್ಮಿಕರು ಹಾಗೂ ಸ್ಥಳೀಯರ ಪ್ರಾಣಗಳು ಹೋಗುವಂಥದ್ದು. ಆ ನಿಟ್ಟಿನಲ್ಲಿ ಆತನ ವಿರುದ್ಧ ಕ್ರಮ ಆಗಬೇಕು ಅಂತೇಳಿ ಸ್ಥಳೀಯರು ಹಾಗೂ ಎಲ್ಲರೂ ಕೂಡ ಮನವಿಯನ್ನ ಮಾಡ್ತಾ ಇರುವಂಥದ್ದು. ಧನುಶ್ರೀ.